ತುಮಕೂರಿನ ಕೆರೆಗಳು ಫುಲ್ ಡೇಂಜರ್. ಕೆರೆಗೆ ಸೇರ್ತಿವೆ ಕಲುಷಿತ ನೀರು, ಹೇಳೋರಿಲ್ಲ ಕೇಳೋರಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪರಿಸರ ಪ್ರೇಮಿಗಳ ಆಕ್ರೋಶದ ಕಿಚ್ಚು. ಎಸ್, ತುಮಕೂರು ವೇಗವಾಗಿ ಬೆಳೀತಾ ಇರುವ ನಗರದಲ್ಲಿ ಒಂದಾಗಿದೆ. ಒಂದ್ ಕಡೆ ಬಫರ್ ಝೋನ್ಗಳನ್ನ ಒತ್ತುವರಿ ಮಾಡಿಕೊಂಡು ಕಟ್ಟಡವನ್ನ ಕಟ್ಟಿದ್ರೆ, ಮತ್ತೊಂದು ಕಡೆ ಇರುವ ಕೆರೆಗೆ ಕಲುಷಿತ ನೀರು ಸೇರ್ತಾ ಇದ್ದು ತುಮಕೂರಿನ ಕೆರೆಗಳು ಫುಲ್ ಡೇಂಜರ್ ಆಗಿವೆ. ಹೌದು, ಪರಿಸರ ಸಂರಕ್ಷಣೆ ಬಗ್ಗೆ ಉದ್ದುದ್ದ ಭಾಷಣ ಬಿಗಿಯುವ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕೆರೆಗಳಿಗೆ ವಿಷಕಾರಿ ನೀರು ಸೇರ್ತಾ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ಮೌನ ವಹಿಸಿರೋದು ದುರಂತವಾಗಿದೆ. ತುಮಕೂರು ನಗರದ 34ನೇ ವಾರ್ಡ್ ವ್ಯಾಪ್ತಿಯಲ್ಲಿರುವ ಪ್ರಸಿದ್ಧವಾದ ಬಟ್ವಾಡಿಯಲ್ಲಿ ಕೆರೆಗೆ ತನ್ನದೇ ಆದ ಒಂದು ಇತಿಹಾಸವನ್ನ ಹೊಂದಿದೆ. ಆದರೆ ಈ ಪ್ರಸಿದ್ಧವಾದ ಕೆರೆ ಇದೀಗ ಮಲಿನವಾಗ್ತಾ ಇದ್ದು ಕೆರೆಯನ್ನ ಸಂರಕ್ಷಣೆ ಮಾಡಬೇಕಾದವರು ಕೈಕಟ್ಟಿ ಕೂತಿರುವುದು ದುರಂತದ ಸಂಗತಿಯಾಗಿದೆ. ಹೌದು, ನಗರದ ಬಡ್ಡಿಹಳ್ಳಿ ಕೆರೆಗೆ ಸುಮಾರು ವರ್ಷಗಳಿಂದಲೂ ನಿರಂತರವಾಗಿ ಯುಜಿಡಿ ಕೊಳಚೆ ನೀರು ಸೇರ್ತಾ ಇದ್ದು ಕೆರೆ ಸಂಪೂರ್ಣವಾಗಿ ಮಲಿನವಾಗ್ತಾ ಇರುವುದರ ಜೊತೆಗೆ ಕೆರೆ ಸಂಪೂರ್ಣ ಗಬ್ಬೆದ್ದು ನಾರ್ತಾ ಇದೆ. ಇನ್ನು ಬಡ್ಡಿಹಳ್ಳಿ ಪ್ರದೇಶದಲ್ಲಿ ಯುಜಿಡಿ ಚೇಂಬರ್ ಒಡೆದೋಗಿರೋದ್ರಿಂದ ಯುಜಿಡಿ ನೀರು ಸರಾಗವಾಗಿ ಕೆರೆಗೆ ಹರಿತಾ ಇದೆ. ಈ ಸಮಸ್ಯೆ ಮೊನ್ನೆಯದಲ್ಲ, ಸುಮಾರು ವರ್ಷಗಳಿಂದ ಇದೇ ಪರಿಸ್ಥಿತಿ ಇದ್ದು ಪಾಲಿಕೆ ಅಧಿಕಾರಿಗಳು ಮಾತ್ರ ಶಾಶ್ವತ ಪರಿಹಾರಕ್ಕೆ ಮುಂದಾಗ್ತಾ ಇಲ್ಲ ಎಂದು ಸಾರ್ವಜನಿಕರಾದ ಸಿದ್ದಲಿಂಗಯ್ಯ ಅವರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಏನಿಲ್ಲ, ಇದೊಂದು ಕೆರೆ ಅಂತ ಮಾಡಿದ್ದಾರೆ. ಕೆರೆಗೆ ಆ ಯುಜಿಡಿ ನೀರೆಲ್ಲನೂ ಹೋಗಿ ಕೆರೆ ಒಳಗಡೆ ಬರ್ತಾ ಇದೆ. ಪಾಪ ಟೆಂಡರ್ ಕರೆದಿದ್ದಾರೆ ಅವ್ರಿಗೆ. ಆ ಮೀನೆಲ್ಲ ಸಾಯ್ತಾ ಬೀಳ್ತಾ ಇದೆ. ಕಲುಷಿತ ನೀರಿನಲ್ಲಿ ಹಿಡಿದು ಮೀನನ್ನು ಮಾರಿದರೆ ಮನುಷ್ಯರಿಗೆ ಎಷ್ಟು ಆರೋಗ್ಯ ಇದು ತೊಂದರೆಗಳಾಗ್ಬೋದು. ಅದರಿಂದ ಇದ್ರ ಕಡೆ ಗಮನ ಹರಿಸಿ ಒಂದು ಸ್ವಲ್ಪ ಅದನ್ನೇನು ಮಾಡಬೇಕು ಕ್ಲೀನ್ ಮಾಡಿ. ಯಾವಾಗಿಂದ ಈ ಸಮಸ್ಯೆ? ಸುಮಾರು ವರ್ಷಾನುಗಟ್ಲೆಯಿಂದಲೂ ಈ ಸಮಸ್ಯೆ ಇದೆ. ಈ ರೀಸೆಂಟಾಗೇನೋ ಇದನ್ನು ಚೇಂಬರ್ಗಳು ಮಾಡ್ತೀವಿ ಅಂತೇಳಿ ಬಂದರು. ಒಂದು ಮಾಡಿ ಮುರಿದು ಬಿದ್ದಿದ್ದಾವೆ. ಯಾವೂ ಸಹ ಒಂದೂ ಇನ್ನೂ ಕಾರ್ಯಗತಕ್ಕೆ ಬಂದಿಲ್ಲ. ಒಟ್ಟು ಯಾವ ನೀರು ಹೋಗ್ತಾ ಇದೆ? ಯಾವ ನೀರು? ಎಲ್ಲ ಕಲುಷಿತ ನೀರೇನೇ, ಇದು ಚೇಂಬರ್ ನೀರುಗಳೇನೇ ಎಲ್ಲ ಕೆರೆಗೆ ಹೋಗ್ತಾ ಇರೋದು. ಕೆರೆ ಅಧಿಕಾರಿಗಳೆಲ್ಲ ಬಂದಿಲ್ವ ಇಲ್ಲಿ ತಲೆ ಕಡೆ? ಇದುವರೆಗೆ ನಾನಂತೂ ನೋಡ್ದಂಗೆ ಯಾರೂ ಬಂದಿಲ್ಲ. ನಾನು ನೋಡ್ದಂಗೆ ಯಾರೂ ಬಂದಿಲ್ಲ. ಪರಿಸರ ಪ್ರೇಮಿಗಳು ಅಂತಾರೆ. ಏನು ಪರಿಸರನೋ ಏನೋ, ಈ ಪರಿಸರ ಪ್ರೇಮಿಗಳು ಅಂತೇಳಿ ಹೇಳ್ಕೊಂಡು ಪರಿಸರಕ್ಕೇನೆ ತೊಂದರೆ ಹಾನಿ ಆಗ್ತಾ ಇರಬೇಕಾದಾಗ ಪರಿಸರನಲ್ಲಿ ಕಾಪಾಡ್ತಾರೆ ಹೇಳಿ? ಇದು ಅಧಿಕಾರಿಗಳು ಅವರು ಸಹ ತನ್ನ ಯೋಗಕ್ಷೇಮ ಹೆಂಗ ಅದೇನೆ ಪರಿಸರನೂ ಯೋಗಕ್ಷೇಮ ಅನ್ನೋ ಥರದಲ್ಲಿ ಅವರು ಟ್ರೀಟ್ ಮಾಡಬೇಕು. ಪ್ರಜಾಶಕ್ತಿ ಟ್ರೀಟ್ ಮಾಡಬೇಕು. ಸಮಸ್ಯೆ ಬಗೆಹರಿಸಬೇಕು ಅಂತೀರ? ಬಗೆಹರಿಸಿದ್ರೆ ಒಳ್ಳೇದು, ಎಲ್ಲರಿಗೂ ಒಳ್ಳೇದು. ಏನು ವಾಸನೆ ಆಗುತ್ತೆ ಸರ್? ಏನು ಮೀನೆಲ್ಲ ಸತ್ತಿದ್ದಾವೆ? ಮೀನು ಸತ್ತಿದ್ದಾವೆ, ಇದ್ರ ವಾಸನೆನೂ ಬರ್ತದೆ, ಎಲ್ಲ ಬರ್ತದೆ. ಇಷ್ಟೆಲ್ಲ ಗಲೀಜಿರ್ಬೇಕಾದ್ರೆ ವಾಸನೆ ಬರಲ್ವಾ? ಇದನ್ನು ಕೆರೆ ಅಂತೇಳಿ ಇಸ್ಕೊಂಡಿದ್ದಾರೆ. ಈಗಿನ ಇದ್ರ ಪ್ರಕಾರಕ್ಕೆ ನೀರೇನು ಹೊರಗೆ ಬಿಡಲ್ಲ. ಆದ್ರೂ ಅದನ್ನು ಇದು ಫಿಲ್ಟ್ರ್ ಮಾಡಿ ಆದ್ರೂ ಬಿಡಬೇಕು ತಾನೆ. ಅದಕ್ಕೆ ಏನು ಮಾಡೋದಿಲ್ದಂಗೆ ಎಲ್ಲ ನಂಗೆ ಮಾಡಿ ಇದೇನೋ ಸುಮ್ಮನೆ ಬರೋದು ಹೋಗೋದು ನೋಡ್ಕೊಳೋದು ಈ ಥರ ಮಾಡಿ ಬಿಟ್ಟು ಹೋಗ್ತಾರೆ. ಆ ತಂದು ಹಾಕಿರೋದು ಇವತ್ತೊಂದು 3 ತಿಂಗಳು 6 ತಿಂಗಳು ಆಗಿರ್ಬೋದೇನೋ. ಇನ್ನು ಬಡ್ಡಿಹಳ್ಳಿ ಕೆರೆಗೆ ನಿರಂತರವಾಗಿ ಕಲುಷಿತ ನೀರು ಸೇರ್ತಾ ಇರೋದ್ರಿಂದ ಕೆರೆಯ ನೀರು ಸಂಪೂರ್ಣವಾಗಿ ಮಲಿನವಾಗ್ತಾ ಇದೆ. ಇದರಿಂದ ಕೆರೆಯಲ್ಲಿರೋ ಮೀನುಗಳು ಸಾವನ್ನಪ್ತಾ ಇದ್ದು ಕೆರೆಯಲ್ಲಿ ಮೀನುಗಳು ತೇಲ್ತಾ ಇವೆ. ಇನ್ನು ಯುಜಿಡಿ ನೀರಿನ ದುರ್ನಾತದ ಜೊತೆಗೆ ಸತ್ತ ಮೀನುಗಳ ವಾಸನೆಯೂ ಕೂಡ ಹೆಚ್ಚಾಗಿದ್ದು ಸುತ್ತಮುತ್ತಲ ಪ್ರದೇಶದಲ್ಲಿರೋ ಜನರು ವಾಸಿಸಲು ಕಷ್ಟಪಡುವಂತಾಗಿದೆ. ಇನ್ನು ನಗರದ ಕೆರೆಗಳನ್ನ ಸಂರಕ್ಷಣೆ ಮಾಡ್ತೀವಿ ಅಂತ ಬೊಬ್ಬೆ ಹೊಡೆಯುವ ಅಧಿಕಾರಿಗಳು ಜಾಣ ಕುರುಡರಂತೆ ವರ್ತಿಸ್ತಾ ಇದ್ದು ಬಡ್ಡಿಹಳ್ಳಿಗೆ ಸೇರ್ತಾ ಇರೋ ವಿಷಕಾರಿ ನೀರನ್ನ ತಡೆಯುವಲ್ಲಿ ವಿಫಲರಾಗಿದ್ದು ಸಾರ್ವಜನಿಕರು ಹಾಗೂ ಪರಿಸರವಾದಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ.
ಬಡ್ಡಿಹಳ್ಳಿ ಕೆರೆಗೆ ಕಲುಷಿತ ನೀರು ಸೇರ್ತಾ ಇರುವಂಥದ್ದು UGD ಚೇಂಬರ್ ಒಡೆದ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಲುಷಿತ ನೀರು ಬಡ್ಡಿಹಳ್ಳಿ ಕೆರೆಗೆ ಸೇರ್ತಾ ಇರುವುದು ದೃಶ್ಯ ಸಮೇತ ನೋಡ್ತಾ ಇರುವುದು. ಇದು 34ನೇ ವಾರ್ಡ್ನಲ್ಲಿರುವಂತಹ ಬಡ್ಡಿಹಳ್ಳಿ ಕೆರೆ. ಈ ಕೆರೆಗೆ ಈ ಪ್ರಸಿದ್ಧ ಕೆರೆಗೆ UGD ನೀರಿನ ಸಮಸ್ಯೆ ಈಗ ಎದುರಾಗಿರುವಂಥದ್ದು. UGD ನೀರು ಕೊಳಚೆ ನೀರಿನಿಂದ ದೊಡ್ಡ ಪ್ರಮಾಣದಲ್ಲಿ ಈಗ ಹೋಗ್ತಾ ಇರುವಂಥದ್ದು ದೃಶ್ಯ ಸಮೇತ ನೋಡ್ತಾ ಇರ್ಬೋದು. ವರ್ಷಗಳಿಂದ UGD ನೀರು ಹೋಗ್ತಾ ಇರುವಂಥದ್ದು, ಆದರೆ ಇಷ್ಟು ದೊಡ್ಡರ ಮಟ್ಟಿಗೆ ಹೋಗ್ತಾ ಇರಲಿಲ್ಲ. ಕಳೆದ 3-4 ತಿಂಗಳಿನಿಂದ ಈ ಸಮಸ್ಯೆ ಇಲ್ಲಿನ ಸಾರ್ವಜನಿಕ ಎದುರಾಗಿರುವಂಥದ್ದು. ಕಲುಷಿತ ಏನು ಪರಿಸರದ ಹಾಳು ಮಾಡುವಂತಹ ಕೆರೆ ಹಾಳು ಮಾಡುವಂತಹ UGD ನೀರು ಈಗ ಸೇರ್ತಾ ಇರುವಂಥದ್ದು. UGD ಕೊಳಚೆ ನೀರು ಹೋಗುವ ಹಿನ್ನೆಲೆಯಲ್ಲಿ ಇಲ್ಲಿನ ಮೀನು ಕೂಡ ಈಗಾಗಲೇ ಸಂಪೂರ್ಣವಾಗಿ ಮೀನು ಕೂಡ ಸಾಯ್ತಾ ಇರುವಂಥದ್ದು. ಅಧಿಕಾರಿಗಳಿಗೆ ಇಲ್ಲಿನ ಸಾರ್ವಜನಿಕರು ಎಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಅವರು ತಲೆ ಕೆಡಿಸ್ಕೊಂಡಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿನ ಸಾರ್ವಜನಿಕರು ಇದರಿಂದ ಬೇಸತ್ತಿರುವಂಥದ್ದು. ಮೀನು ಸಾಯ್ತಾ ಇರೋದ್ರಿಂದ ದುರ್ವಾಸನೆ ಬೀರ್ತಾ ಇದೆ. ಆದಷ್ಟು ಬೇಗ ಸಮಸ್ಯೆಯನ್ನು ಪರಿಗಣಿಸಿ ಇದನ್ನು ಸಾಲ್ವ್ ಮಾಡಿಕೊಡ್ಬೇಕು ಅಂತ ಅಧಿಕಾರಿಗಳಿಗೆ ಒತ್ತಡ ಏರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.